ना उपयोग में लक्ष्मी नारायण ध्यान दैव बलं तदेव लक्ष्मीपते ते अंग्रीकुं स्मरामि मुहूर्तमस्तु ಎಲ್ಲ ತೋಡ ಲಾಸ್ಟ್ಲಿ ಜನ ಆದರೆ ವ್ಯವಸ್ಥಿತವಾಗಿ ಇವರಿಗೆ ನಾವು ಜೈನ್ಸ್ ಇರ್ಬೋದು, ವಿಶ್ವಕರ್ಮ ಇರ್ಬೋದು, ವೈಶ್ಯಾಸ್ ಇರ್ಬೋದು, ಅವರಿಗೆ ನಾವು ಕ್ರಿಮಿಟೋರಿಯಲ್ ಹಾಲ್ನ ಮಾಡೋದಕ್ಕೆ ಆಗಿರಲಿಲ್ಲ. ಕಳೆದ 20 ವರ್ಷಗಳ ಬೇಡಿಕೆ ಆಗಿತ್ತು. ಆಮೇಲೆ ಇಲ್ಲಿ ಯಾರೋ ಒಂದು ಹೆಣ್ಮಗು ಸಿಟ್ಟಿಂಗ್ ಕೌನ್ಸಿಲರೇ ತೀರ್ಕೋತಾರೆ. ಮಳೆಯಲ್ಲಿ ಬರೋಗ ಪಾಪ ಕೌನ್ಸಿಲರು ತುಂಬ ಸತಿ ಹೇಳ್ತಾರೆ, ನೋಡಿ ನಮಗೆ ಇದನ್ನು ಹುರ್ಕೊಂಡು ಹೋಗ್ಲಿಕ್ಕೆ ಆ ದಾರಿ ಇಲ್ಲದೆ ಇರೋವಂಥ ಕಷ್ಟದ ಪರಿಸ್ಥಿತಿ ಇದೆ, ಹೇಗಾದರೂ ಮಾಡಿ ಇಲ್ಲೊಂದು ಒಳ್ಳೆ ಕ್ರಿಮಿಟೋರಿಯಲ್ ಹಾಲ್ ಮಾಡಬೇಕು ಅಂತಂದ್ಬಿಟ್ಟು ನಮಗೆ ಆವಾಗ ಆಂಡರ್ಸನ್ ಪೇಟಲ್ಲಿ ಅವ್ರು ಕೌನ್ಸಿಲರ್ ಇರ್ತಾರೆ, ಅವ್ರ ಮನೆಯವ್ರು ತೀರೋಗ್ತಾರೆ. ಏನೋ ನವೀನ್ ಜೈನ್ ಮನೆಯವ್ರು ತೀರೋದಾಗ ಅವರು ಪಾಪ ನೋವಿಂದ ಹೇಳಿರ್ತಾರೆ, ಇದು 3,60,00,000 ಇಲ್ಲೆಲ್ಲೂ ಟೆಂಡರ್ ಕರೀತಾ ಇಲ್ಲ, DMAL ಟೆಂಡರ್ ಕರೀತಾ ಇದ್ದಾರೆ. KGFಗೆ ಮತ್ತು ಕೋಲಾರ್ಗೆ ಒಂದೇ ಹತ್ರ 8 ಕೋಟಿ ಅನುದಾನದಲ್ಲಿ ಇದು ಕ್ರಿಮಿಟೋರಿಯಲ್ ಹಾಲ್ ಆಗ್ತಾ ಇರೋದು. 40x40 ಡೈಮೆನ್ಷನ್ನಲ್ಲಿ ಹಾಲು, ಆ ಮಿಷಿನರಿ, ಆ ಕಂಪ್ಲೀಟ್ ಸೆಟಪ್ ಹೇಗೆ ಬೆಂಗಳೂರಲ್ಲೆಲ್ಲ ಮಾಡ್ತಾ ಇರ್ತಾರೆ ಅಂತ. ಬಟ್ ಇಲ್ಲಿ ಸ್ನಾನ ಮಾಡೋದಕ್ಕೆ ಅಂದರೆ ಅದು ವ್ಯವಸ್ಥಿತವಾಗಿ ಅದರದ್ದು ಏನೇನು ಆ ಪ್ರಾಜೆಕ್ಟಲ್ಲಿ ಬರುತ್ತೋ ಅವೆಲ್ಲನೂ ಕೂಡ ಇಲ್ಲಿ ಬರುತ್ತೆ. ಬಟ್ ನಮಗೆ ಪಾರಳ್ಳಿ ಬಿಟ್ಟರೆ ಈ ಕಡೆ ನಾವು ಆಂಡರ್ಸನ್ ಪೇಟಲ್ಲಿ ದಾರಿ ಇಲ್ಲದೆ ಇರೋವಂಥ ಜಾಗದಲ್ಲಿ ಹೋಗಿ ಮಾಡೋದಕ್ಕಾಗ್ತಿತ್ತು. ದಾರಿಗೂ ನಾವು ಗ್ರ್ಯಾಂಟ್ನ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ವ್ಯವಸ್ಥಿತವಾಗಿ ನೀರು ಅಲ್ಲಿ ಬಂದಂಥವರಿಗೆ ಆ ಸಂದರ್ಭದಲ್ಲಿ ಏನು ಹಿಂಸೆ ಆಗಬಾರ್ದು ಆ ರೀತಿ ಎಲ್ಲ ಸೌಕರ್ಯ, ಬೋರ್ವೆಲ್ಸ್ ಡ್ರಿಲ್ ಮಾಡ್ತಾರೆ. 40x40 ಡೈಮೆನ್ಷನಲ್ಲಿ ಸ್ಟ್ರಕ್ಚರ್ ಬರುತ್ತೆ ಹಾಲ್ ಥರ. ಅದಾದಮೇಲೆ ಅದರಲ್ಲಿ ಒಂದು ಕಡೆ ಅವರು ಆ ಮಿಷಿನರೀಸ್ನ ಎಲ್ಲಿ ಇದು ಮಾಡ್ಕೋಬೇಕು ಏನಂತ ತುಂಬ ಪ್ಲ್ಯಾಂಡಾಗಿ 8 ಕೋಟಿ ಎರಡೂ ಜಾಗಕ್ಕೆ, ನಮ್ಮದು ಒಂದೇ KGF ಜಾಗಕ್ಕೆ 3,60,00,000 ಟೆಂಡರ್ ಕರೆದಿರೋದು. KGF ಅಲ್ಲಿ ಟೆಂಡರ್ ಕರೆದಿಲ್ಲ, DMAL ಟೆಂಡರ್ ಕರೆದಿದ್ದಾರೆ. ಇದು ಅಲ್ಲಿ ಯಾವುದೇ ವರ್ಕ್ ಆರ್ಡ್ರ್ ಕೂಡ ಅವರೇ ಇಶ್ಯೂ ಮಾಡ್ತಾರೆ. ಸೊ ಒಂದು ಇಷ್ಟದ ಇದು ಟೆಂಡರ್ ಪ್ರೋಸೆಸ್ಸು ಕಂಪ್ಲೀಟ್ ಆಗಿದೆ. ಇದು ಟೆಂಡರ್ ಪ್ರೋಸೆಸ್ಸು ಕೆಲಸನೂ ಇಷ್ಟೇ ದಿನದಲ್ಲಿ ಆಗಬೇಕು ಅಂತ ಎಲ್ಲ ಪ್ರೋಸೆಸ್ ಅವ್ರು ಮಾಡಿದ್ದಾರೆ. ಅವರು ಇವಾಗ ಬಂದು ಕ್ಲೀನಿಂಗು ಮತ್ತು ಅದರದೆಲ್ಲ ಪ್ಲ್ಯಾನು ಅದೆಲ್ಲ ಅಪ್ರೂವಲ್ ಮಾಡಿಸ್ಕೊಂಡು ಬಂದಿದ್ದಾರೆ. ಕೆಲಸ ಮಾಡೋದು ಇಷ್ಟು ದಿನದಲ್ಲಿ ಮಾಡ್ತೀವಿ ಅಂತ ಇಲ್ಲಿ ಕಮಿಷನರು ಮತ್ತು AW ಸೂಪರ್ವಿಷನಲ್ಲಿ ಆ ಕೆಲಸ ಆಗುತ್ತೆ. ಇದಕ್ಕೆ ಬರೀ ಕ್ಲೀನಿಂಗ್, ಬರೀ ಕಾಂಪ್ಲೆಕ್ಸ್ ಮಾತ್ರ ಅಥವಾ ಇಲ್ಲಾಂದ್ರೆ ಕ್ಲೀನಿಂಗು ಅಥವಾ ಕಾಂಪೌಂಡ್ ಏನಾದರೂ ಇದೆಲ್ಲ ಮಾಡ್ತೀರಾ? ಕ್ರಿಮಿಟೋರಿಯಂ ಹಾಲ್ ಅಂದರೆ ಅದರದೇ ಪ್ರಾಜೆಕ್ಟ್ ಮಾಡಿದ್ದಾರೆ. ಅದನ್ನ ಮಾತ್ರನೇ, ಅದಕ್ಕೆ ಹಾಲ್ ಬೇಕಾ, ಅದಕ್ಕೆ ನಿಮಗೆ ಬೋರ್ವೆಲ್ ಬೇಕಾ, ಅದು ಸ್ನಾನ ಮಾಡೋ ಒಂದು ಸ್ನಾನದ ಗೃಹ ಬೇಕಾ, ಇಲ್ಲಿ ಅದರದ್ದು ಏನೇನಿರುತ್ತೆ ಇಲ್ಲಿ ಪೂಜೆ ಮಾಡ್ಕೋತಾರೆ. ಯೂಶಲಿ ವೈಶ್ಯಾಸ್ ಧರ್ಮದಲ್ಲಿ ಏನು ಮಾಡ್ಬೋದು, ಅದಾದಮೇಲೆ ಜೈನ್ಸ್ ಪದ್ಧತಿಯಲ್ಲಿ ಏನು ಮಾಡ್ಬೋದು, ಅವ್ರು ಇಲ್ಲಿ ತಗೊಂಡು ಬಂದಮೇಲೆ ಅವ್ರಿಗೊಂದು ಪೂಜೆ ವಿಧಾನ ಇರುತ್ತೆ. ಅಗ್ನಿಸ್ಪರ್ಶ ಆಗಕ್ಕೆ ಮುಂಚೆ ಅವ್ರದ್ದೇ ಆದದ್ದು ಒಂದು ಪದ್ಧತಿ ಇದ್ದಾವೆ. ಆ ಸಂಪ್ರದಾಯಗಳನ್ನ ನೆರವೇರಿಸ್ಲಿಕ್ಕೆ ಏನೇನು ಮಾಡಬೇಕು ಅನ್ನೋ ಅಂಥದ್ದನ್ನು ಅವರು ಅದನ್ನೆಲ್ಲ ಪಟ್ಟಿ ಮಾಡಿದ್ದಾರೆ. ಸ್ನಾನ ಇರ್ಬೋದು, ನೀರು ವ್ಯವಸ್ಥೆ, ಸ್ನಾನದ ಗೃಹ, ಅದಾದಮೇಲೆ ಅವ್ರ ಪೂಜೆ ಎಲ್ಲ ಮಾಡ್ಕೊಳ್ಳಿಕ್ಕೆ, ಮತ್ತು ತಂದಾಗ ಎಲ್ಲಿರಬೇಕು, ಎಲ್ಲಿರಬೇಕು, ಎಷ್ಟು ಜನ ಬಂದರೂ ಕೂಡ ಎಲ್ಲ ಆ ಥರದ್ದೆಲ್ಲ ವ್ಯವಸ್ಥಿತವಾಗಿ ಮಾಡ್ಕೊಳ್ಳೋದಕ್ಕೆ. ಸೊ ಅದೆಲ್ಲ ಪ್ಲ್ಯಾನ್ ಮಾಡಿ ಇದನ್ನು ಮಾಡಿದ್ದಾರೆ. ಆದರೂ ನಮಗೆ 3,60,00,000 ಎಲ್ಲ ವ್ಯವಸ್ಥಿತವಾಗಿ ಆಗುತ್ತೆ. ಅದೆಲ್ಲ ನಿಮಗೆ ಡೀಟೇಲ್ಸ್ ಆಮೇಲೆ ಕೊಡ್ತಾರೆ, ಅದರದ್ದು ಪ್ರಿಂಟ್ಔಟ್ ಇದೆ, ಅದನ್ನು ಕೊಡ್ತಾರೆ. ಇದು ಒಂದು ಯಶಸ್ವಿಯಾಗಿ ಆಗಿರುವಂಥ ಕೆಲಸ. ಸರ್ಕಾರಕ್ಕೆ ಭಾಳ ದಿನಗಳ ಹಿಂದೆನೇ ಪ್ರಸ್ತಾವನೆ ಹೋಗಿತ್ತು, ನಮ್ಮ KGFಗೆ ಈ ಥರದ್ದು ಒಂದು ಅವಶ್ಯಕತೆ ಇದೆ. ಭಾಳ ಜನ ಬಂದು ನಮ್ಮ ಹತ್ರ ಜೈನ್ಸ್ ಅವರ ಪಾರನಹಳ್ಳಿ ಕಡೆ ಎಲ್ಲ ಹೋಗ್ತಾ ಇದ್ರು. ತುಂಬ ಜನ ಅಲ್ಲಿ ನಮ್ಮ ಏರಿಯಾ ಎಕ್ಸ್ಟೆಂಡ್ ಆಗಿ KGF ಪಾರನಹಳ್ಳಿಗೆ ಈಗೇನು ಗ್ಯಾಪೇ ಇಲ್ಲ. ಹೋಗಿ KGF ನಗರ ಹೋಗಿ ಪಾರನಹಳ್ಳಿನೂ ಮುಟ್ಬಿಟ್ಟಿದೆ ಇವಾಗ ಎಲ್ಲ ಏರಿಯಾ ಅಲ್ಲಿ ಭಯ ಪಡ್ತಾರೆ. ಅದಕ್ಕೆ ಅದು ವ್ಯವಸ್ಥಿತವಾಗಿ ಸುಸರ್ಜಿತವಾಗಿ ಮತ್ತು ಅವ್ರ ಕೆಲಸಗಳು ಏನಿದ್ದಾವೆ, ಅಗ್ನಿಸ್ಪರ್ಶ ಮಾಡೋವಾಗ ಅವ್ರದ್ದೇ ಆದ ವಿಧಿ ವಿಧಾನ ಮಂತ್ರ ಅವೆಲ್ಲ ಇರುತ್ತೆ. ಮಾಡ್ಕೊಳ್ಳೋದಕ್ಕೆ ಆ ವ್ಯವಸ್ಥಿತವಾಗಿ ಎಲ್ಲೂ ಸೌಕರ್ಯ ಇರಲಿಲ್ಲ. ಸೊ ಇದು ಒಂದು ಜಾಗ, ಅವ್ರ ಬೇಡಿಕೆಗಳು ಅವ್ರಿಗೆ ಆ ಸಂದರ್ಭದಲ್ಲಿ ಅವ್ರಿಗೊಂದು ಪೀಸ್ಫುಲ್ ಆಗಿರೋವಂಥ ಇದು ಶಾಂತಿಧಾಮ. ಇಲ್ಲಿ ಏನೇನು ಸೌಕರ್ಯ ಬೇಕು ಅಂತ ಪ್ಲ್ಯಾನ್ ಮಾಡಿ
ಇಂಜಿನಿಯರು, ಎಕ್ಸ್ಪರ್ಟು, ಮತ್ತು ಇವ್ರಿಗೆಲ್ಲ ಒಂದು ಬೇಡಿಕೆಗಳು ಇರುತ್ತೆ, ಯಾವ ಥರ ಅದನ್ನು ಅಗ್ನಿ ಸ್ಪರ್ಶ ಮಾಡುವಾಗ ಏನೇನಿರುತ್ತೆ. ಸೊ ಅದೆಲ್ಲನೂ ಪೂರ್ತಿ ಪ್ರಮಾಣದಲ್ಲಿ ಸೇರಿಸಿ ಮಾಡಿದ್ದಾರೆ ಅದು. ಸೊ ಅದನ್ನು ನಾನು ಸರ್ಕಾರಕ್ಕೂ ಧನ್ಯವಾದಗಳನ್ನು ಹೇಳ್ತೀನಿ. ಭಾಳ ಜನ ನನ್ನ ಜೊತೆ ಇವರು ವಿಶ್ವಕರ್ಮ ಅವ್ರಿರ್ಬೋದು, ಜೈನ್ಸ್ ಅವ್ರಿರ್ಬೋದು, ವೈಶ್ಯಾಸು ಇರ್ಬೋದು, ಎಲ್ಲ ಅವ್ರದ್ದು ವಿಧಿವಿಧಾನ ಅದು, ಅವ್ರ ಸಂಪ್ರದಾಯಗಳವೆಲ್ಲ ಅವು ಮಾಡ್ಕೊಳ್ಳೋದಕ್ಕೆ ಅವ್ರ ಸಂಪ್ರದಾಯಗಳನ್ನ ಪದ್ಧತಿನ ಅವರು ಮೊದಲಿಂದನೂ ರೂಢಿ ಮಾಡ್ಕೊಂಡು ಬಂದಿರ್ತಾರೆ. ಅವರಿಗೆ ಅದೇನು ಅಗ್ನಿ ಸ್ಪರ್ಶ ಮಾಡಿದ್ರೇ ಅವ್ರಿಗೆ ಮುಕ್ತಿ ಸಿಗತ್ತೆ ಅನ್ನುವಂಥ ನಂಬಿಕೆಯಿಂದ ಅವ್ರು ಬಂದಿರೋವಂಥವ್ರು. ಅದಕ್ಕೆ ವ್ಯವಸ್ಥಿತವಾಗಿ KGF ಅಲ್ಲಿ ಇಷ್ಟು ವರ್ಷ ಏನೂ ಸೌಕರ್ಯ ಇರಲಿಲ್ಲ, ಅನಾನುಕೂಲಗಳೇ ಜಾಸ್ತಿ ಇತ್ತು. ಈ ದಿನ ಅದನ್ನು ಫುಲ್ಫಿಲ್ ಮಾಡುವಂಥ ಸಂದರ್ಭ ಬಂದಿದೆ. ಸರ್ಕಾರ ಅನುದಾನ ಕೊಟ್ಟಿದೆ, ಟೆಂಡರ್ ಮುಗ್ದಿದೆ, ಅದು ಕೆಲಸ ಎಕ್ಸಿಕ್ಯೂಟ್ ಮಾಡೋದು ಎರಡೂ ಕಡೆ ಒಬ್ಬರೇ ಮಾಡೋ ಅಂಥದ್ದಿದೆ. ನಾವಿಲ್ಲಿ ಅವರಿಗೆ ಬೇಡಿಕೆ ಇಟ್ಟಿದ್ದೀವಿ, ಅರ್ಜೆಂಟಾಗಿ ಮಾಡಬೇಕು, ನಮಗೆ ಇದರ ಅವಶ್ಯಕತೆ ಜಾಸ್ತಿ ಇದೆ ಅಂತ ನಾವು ಇಟ್ಟಿದ್ದೀವಿ. ಸೌಕರ್ಯಗಳನ್ನು ಮಾಡ್ತಾ ಇದ್ದಾರೆ. ನಾನು ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳ್ತಾ, ಅಧಿಕಾರಿಗಳಿಗೆ ಅವ್ರ ಹತ್ರ ಕ್ವಾಲಿಟಿ ಕೆಲಸ ಇನ್ ಟೈಮ್ ತಗೋಬೇಕು ಅಂತ ಅಷ್ಟೇ ನಾನು ಅವ್ರಿಗೆ ಮಾಹಿತಿ. ತಮ್ಮಲ್ಲಿ ವಿನಂತಿ, ಸನಾತನ ಸಭೆಯಿಂದ ಇವ್ರು ಒಂದು ನಿಮಿಷ ಮಾಹಿತಿ ಕೊಟ್ಬಿಡ್ಲಿ. ಏನಾದರೂ 40x40 ಡೈಮೆನ್ಷನ್ ಬಂದಿದೆ. ಎಲೆಕ್ಟ್ರಿಕ್ ಕ್ರಿಮಿಟೋರಿಯಂದು ಒಂದು ಮಿಷಿನರಿ ಇದೆಯಲ್ಲ, ಅದೀಗ ಅಡ್ವಾನ್ಸ್ ಆಗಿ ಏನಿದೆ ಅಂಥದನ್ನೇ ಇವಾಗ ಇವರು ಪ್ಲಾನ್ ಮಾಡಿದ್ದಾರೆ. ಹಿಂದೆ ಹಳೇದಕ್ಕೆ ಹೋಗೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅಂತ ತುಂಬಾ ಅಡ್ವಾನ್ಸ್ ಟೆಕ್ನಾಲಜೀಸ್ನ ಇಂಟ್ರೊಡ್ಯೂಸ್ ಮಾಡಿರೋದನ್ನ ಬ್ಯಾಂಗ್ಳೂರಲ್ಲಿ ಇರೋವಂಥದ್ದು ಇನ್ನೂ ತುಂಬಾ ಚೆನ್ನಾಗಿರೋ ಅಡ್ವಾನ್ಸ್ ಟೆಕ್ನಾಲಜಿ ಮಿಷಿನರೀಸೇ 2 crores ಆಗುತ್ತೆ, ಸ್ಟ್ರಕ್ಚರ್ಸ್ ಬರೀ 1.8 crore ಆಗುತ್ತೆ ಅಂತಾರೆ. ಸೊ ಅದೆಲ್ಲ 10 months ಅಲ್ಲೋ ಹೇಗೆ ಕೆಲಸ ತಗೋಬೇಕು ಅಂತ ಇದೆಯೋ ಅದನ್ನ ಇನ್ನೂ ಬೇಗ ಅವ್ರ ಹತ್ರ ಸೂಪರ್ವೈಸ್ ಮಾಡಿ ಕೆಲಸ ಕೊಟ್ಟಿದ್ದಾರೆ ಮೇಡಮ್. ಅದರಲ್ಲಿ 2 ಕಡೆ ಇರೋದ್ರಿಂದ ಫಸ್ಟ್ ಪ್ರಿಫರೆನ್ಸ್ ಇಲ್ಲೇ ಕೊಟ್ಟು ಮಾಡಬೇಕು ಅಂತೇಳಿ ಅದಕ್ಕೆ ನಾವು ಫಸ್ಟ್ ಇಲ್ಲಿ ಕೆಲಸ ಮಾಡಿ ಅಂತ ಪೂಜೆನೂ ಮಾಡಿಸ್ಬಿಟ್ಟಿದ್ವಿ. ಒಂದ್ಸತಿ ನಿಮ್ಮ ಯಾತ್ರೆಗೆ ಎಲ್ರಿಗೂ ಅನುಕೂಲ ಮಾಡಿಕೊಟ್ಟಿದ್ದೀರ, ಅದೇ ಥರ ಇನ್ನೊಂದು ಅನುಕೂಲ ಮಾಡಿಕೊಡ್ಬೇಕು ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ. ಈ 13 ದಿವಸ ಕಾರ್ಯಗಳು ಕೆಲವರು ಬಾಡಿಗೆ ಮನೆಗಳಲ್ಲಿ ಮಾಡೋದಕ್ಕಾಗೋದಿಲ್ಲ, ಸ್ವಂತ ಮನೆಗಳಲ್ಲಿ ಮಾಡ್ಕೊಳ್ಳೋದು. ಇದಕ್ಕೆ ಸ್ವಲ್ಪ ಯಾವುದಾದ್ರು ಒಂದು ಸ್ಥಳ, ಒಂದು 30-40 ಸ್ಥಳ ಇದು ಮಾಡಿ ನಮಗೆ ಒಂದು ಆ ಜಾಗದಲ್ಲಿ ಮಾಡೋದಕ್ಕೆ ಅವಕಾಶ, ಇಲ್ಲಿ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಆ ಥರದ್ದು ಕಲ್ಯಾಣಿ ಇರಬೇಕು ಅಂತ. ಒಂದು ನಿಮಿಷ, ಅವರು ಏನು ಅದರದ್ದು ಕೇಳ್ತಾ ಇದ್ದಾರೆ, ಅವರು ತ್ರಿಸಂಗಮ ಹತ್ರ, ನದಿ ಮೂಲ ಇರೋ ಹತ್ರ, ಇಲ್ಲ ಅಂದ್ರೆ ಕಲ್ಯಾಣಿ ಇರಬೇಕು. ನಮ್ಮಂತ ನೀರಿಲ್ಲದೆ ಇರೋ, ನದಿ ಮೂಲ ಇಲ್ಲದೆ ಇರುವಂತ ಜಿಲ್ಲೆ, ತಾಲೂಕಲ್ಲಿ ನಾವೇ ಕಲ್ಯಾಣಿನ, ಒಂದು ನೀರು ಇರುವಂತ ಕಲ್ಯಾಣಿನ ನಿರ್ಮಿಸ್ಕೊಂಡು, ಕೆರೆ ಇಲ್ಲ ಅಂದ್ರೆ ಕಲ್ಯಾಣಿನ ನಿರ್ಮಿಸ್ಕೋಬೇಕಾಗತ್ತೆ. ಅದು ಅವ್ರ ಪದ್ಧತಿ. ಪೂಜೆ ಮಾಡ್ಬೇಕು ಅಂತಂದ್ರೆ ನೀರಲ್ಲಿ ಬಿಡಬೇಕು, ಶ್ರೀರಂಗಪಟ್ಟಣ ಇಲ್ಲಾಂದ್ರೆ ಕಾಶಿಲೋ ಎಲ್ಲ ಬಿಡ್ತಾರೆ. ಇಲ್ಲ ಅಂದಾಗ ಅಕಸ್ಮಾತ್ ಶಕ್ತಿ ಇರೋರು ಮಾಡ್ತಾರೆ, ಇಲ್ಲದೇ ಇರೋರು ಇಲ್ಲೇ ನಮ್ಗೇನೋ ವ್ಯವಸ್ಥೆ ಮಾಡಕ್ಕೆ ಅದಕ್ಕೆ ಏನೇ ಇದನ್ನ ಶಕ್ತಿ ಇರೋರು ಶಕ್ತಿ ಇಲ್ಲದಿರೋರು ಮಾಡ್ತಾರೆ. ಈ 13 ದಿವಸ ಅವಕಾಶ ಇದೆ ಅಂತ ಕೆಲವು ಕಾರ್ಯಕ್ರಮಗಳಿದೆ. 13 ದಿವಸ ಒಂದ್ಸತಿ ಅದು ನಾವು ಟೆಕ್ನಿಕಲ್ ಆಗಿ ಏನೆಲ್ಲ ಮಾಡಕ್ ಅವಕಾಶ ಇದೆ ಮಾಡ್ತೀವಿ. ಮಿಕ್ಕಿದ್ದು ಬೇರೆ ಜಾಗದಲ್ಲಿ ನಾವು ಸ್ವಲ್ಪ ಎಲ್ಲರೂ ಇದು ಮಾಡ್ಕೊಂಡು ತಾವು ಜಾಗನ ನಮ್ಗೆ ಅನುಕೂಲ ಮಾಡಿಕೊಟ್ರೆ ನಾವು ಅದಕ್ಕೆ ಮೇಡಮ್ ಅವ್ರು ಹೇಳಿದ್ರು ಈ ಜಾಗ ಅಲ್ಲ, ಅದು ಹೇಳ್ತಾ ಇರೋದು. ಒಂದನೇ ದಿನದಿಂದ ನೀವು ಹೇಳ್ಬೇಕು. ಈ ಸುವ್ಯವಸ್ಥೆ ಈ ಜಾಗದಲ್ಲಿ ಅಂದರೆ ನಮ್ಮ ನಗರದ ಪ್ರದೇಶದಿಂದ ಹೊರಗಡೆ ಮಾಡಿರೋದು ನಮಗೆ ಸರಿ ಅನಿಸುತ್ತೆ. ಬಟ್ ನಮಗೆ ಮೇಡಮ್ಗೆ ತಿಳಿಸ್ಬೇಕಾಗಿರೋದು ಏನಂದರೆ, ಈ ಕ್ರಿಮೇಷನ್ ಆದಮೇಲೆ ಶ್ರಾದ್ದ ಕಾರ್ಯಕ್ರಮಗಳು ಏನಿರುತ್ತೆ, ಈ ಶ್ರಾದ್ದ ಬರಲ್ಲ, ಅದು 10 ದಿವಸದ ಕಾರ್ಯಕ್ರಮಗಳು 9, 10, ವರ್ಷಕ್ಕೊಂದ್ಸತಿ ಬರೋದು 11 ವೈಕುಂಠ ಸಮಾರಾಧನೆ. ಇದಕ್ಕೆ ಪ್ರತ್ಯೇಕವಾಗಿ ನೀವು ಹೇಳ್ದಂಗೆ ನೀರಿನಿರೋ ಜಾಗದಲ್ಲಿ ಹತ್ತಿರದಲ್ಲಿ ಸಮೀಪದಲ್ಲಿ ರೆಸಿಡೆನ್ಷಿಯಲ್ ಏರಿಯಾಸಲ್ಲಿ ಯೂಶಲಿ ಅಂದರೆ ಸ್ವಲ್ಪ ಸಿಟಿಯಿಂದ ಹೊರಗಡೆ ಮಾಡಿದ್ರೆ, ನೀವು ಸ್ವಲ್ಪ ಪಾರಂಡಲ್ಲಿ PDO ನಮ್ಮ ಪಂಚಾಯತ್ ಆಫೀಸ್ ಆ ಕಡೆ ಕೆರೆ ಇದೆ, ಅಲ್ಲಿ ಸ್ವಲ್ಪ ಚಿಕ್ಕದಾಗಿ ನೀವು ನಮ್ಗೆ ಜಾಗ ಮಾಡಿಕೊಟ್ರೆ ನಾವು ಕಟ್ಕೊಂಡು ಕಟ್ಕೊಳ್ತೀವಿ. ಯಾಕಂದ್ರೆ ನಮ್ಮ ಬ್ರಾಹ್ಮಣರಿಗೆ ಮತ್ತು ಬೇರೆಯವರು ಈ ಲಿಂಗಾಯತರಿಗೂ ಕೊಡಿ, ನಾನು ಆ ಜಾಗನ ಗುರ್ತಿಸಿ ನಿಮಗೆ ಅದು ಸೌಕರ್ಯ ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಇಲ್ಲೂ ಮಾತಾಡ್ಲಿ, ಇವರು ರಮೇಶ್ ಜೈನ್ ಬಂದಿಲ್ಲ ಅಲ್ಲ, ಅವರ ರಮೇಶ್ ಜೈನ್ ಬಂದಿಲ್ಲ. ಯುಟಿಲಿಟಿ ಆಫ್ ದಿಸ್ ಪ್ರಾಜೆಕ್ಟ್ ನನಗೆ ಏನಂದ್ರೆ, ಒಂದಿದೆ ಇನ್ನೊಂದು ಯಾಕೆ ಅಂತ ಇಲ್ಲ, ಇದು ನಮಗೆ ವೆರಿ ವೆರಿ ಎಸೆನ್ಷಿಯಲ್ಲು.
ಪಲ್ಯೂಷನ್ನು ಇದು ಅದೆಲ್ಲ ಒಂದು ಕಡೆ, ಇಕನಾಮಿಕಲ್ ಬರ್ಡನ್ ಒಂದು ಕಡೆ. ಒಂದು ಇದು ಕ್ರಿಮೇಟೋರಿಯಂ ಒಂದು ಮಾಡಬೇಕಾದ್ರೆ ಇಟ್ ಟೇಕ್ಸ್ ಅಟ್ಲೀಸ್ಟ್ 15,000 to 20,000 rupees.